ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಇದೀಗ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಈಗಾಗಲೇ ಸಪ್ಲೈ ಬಂದಾಗಿರ್ತಕ್ಕಂಥದ್ದು. ಏನು ಗೃಹೋಪಯೋಗಿ ಸಿಲಿಂಡರ್ಗಳು ಕೂಡ ಒಂದು ಕಡೆ ಸಪ್ಲೈ ಆಗ್ತಾ ಇದ್ರೂ ಕೂಡ ಅಗತ್ಯಕ್ಕಿಂತ ಹೆಚ್ಚಿನ ಬೇಡಿಕೆ ಬರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ಏನು ಸುಮಾರು 400ರಿಂದ 500ರಷ್ಟು ಬುಕ್ಕಿಂಗ್ಗಳು ಇರ್ತಾ ಇತ್ತು. ಅದು ಈಗ 1200ರಿಂದ 1300ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ನನಗೇನು ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿಯಲ್ಲಿ ನಾನಿದ್ದೀನಿ, ನಿಮಗೆ ನಾನು ತೋರಿಸ್ತೀನಿ. ಏನು ಪ್ರತಿದಿನವೂ ಕೂಡ ಈ ಮುಂಚೆ ಮೊನ್ನೆವರೆಗೂ ಕೂಡ ಈ ಒಂದು ಗ್ಯಾಸ್ನ ಏನು ಡಿಮ್ಯಾಂಡ್ ಏನಿದೆ ಅದು 300ರಿಂದ 400ರಷ್ಟು ಇತ್ತು. ನನಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಒಂದು ಕಡೆ 391, ಮತ್ತೊಂದು ಕಡೆ 99, ಅಂದರೆ ಸುಮಾರು 490ರಷ್ಟು ಈ ಒಂದು ಗ್ಯಾಸ್ ಸಿಲಿಂಡರ್ನ ಬುಕ್ಕಿಂಗ್ ಇತ್ತು. ಆದರೆ ಈಗ ಅದು ಏಕಾಏಕಿ 1005ರಿಂದ ಅಂದರೆ ಸುಮಾರು ಒಂದು 1100ರಿಂದ 1200ರಷ್ಟಕ್ಕೂ ಏರಿಕೆ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ಅಂದರೆ ನಾವು ಏನು ಹೇಳ್ತೀವಿ, ಮೋರ್ ಡಿಮ್ಯಾಂಡ್ ಲೆಸ್ ಪ್ರೊಡಕ್ಷನ್ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಗ್ರಾಹಕರ ಬೇಡಿಕೆ ಹೆಚ್ಚು ಬರ್ತಾ ಇದ್ದರೆ ಆದರೆ ಸಿಲಿಂಡರ್ಗಳ ಸಪ್ಲೈ ಅತ್ಯಂತ ಕಡಿಮೆ ಆಗ್ತಾ ಇದೆ. ಹೀಗಾಗಲೇ ಏನು ಯುದ್ಧ ಸಾರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸಿಲಿಂಡರ್ ಸಿಗ್ತದೆ ಇಲ್ಲವೋ ಅನ್ನೋ ಒಂದು ಆತಂಕದಲ್ಲಿ ಗ್ರಾಹಕರಿದ್ದು, ಏನು ಮುಂಚೆ ಇದ್ದಂಥ 300ರಿಂದ 400ರಷ್ಟು ಏನು ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ರು ಗ್ರಾಹಕರು, ಅದು ಏಕಾಏಕಿ ಇದೀಗ 1200ರಿಂದ 1300ರಷ್ಟಕ್ಕೆ ಹೋಗಿರ್ತಕ್ಕಂಥ ಸಹಜವಾಗಿಯೇ ಅಭಾವ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದು ದೊಡ್ಡ ಚಾಲೆಂಜ್ ಆಗಿ ಕೂಡ ಏನು ಗ್ಯಾಸ್ ಏಜೆನ್ಸಿಗಳು ಕೂಡ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತಂದರೆ ನೋಡ್ಬೋದು ಅನ್ನೋ ದೃಶ್ಯದಲ್ಲಿ ಕೇವಲ 400ರಷ್ಟು ಏನು ಸಿಲಿಂಡರ್ ಸಪ್ಲೈ ಆಗ್ತಾ ಇತ್ತು, ಅಂದರೆ ಡಿಮ್ಯಾಂಡ್ ಇತ್ತು, ಅದು ಈಗ ಸುಮಾರು 1200ರಿಂದ 1300ರಷ್ಟಕ್ಕೆ ಬಂದಿರತಕ್ಕಂಥದ್ದು. ಸಹಜವಾಗಿಯೇ ಒಂದು ರೀತಿಯಲ್ಲಿ ಗ್ರಾಹಕರು ಪ್ಯಾನಿಕ್ ಆಗಿದ್ದಾರೆ, ನಮಗೆ ಸಿಗ್ತದೆ ಇಲ್ಲವೋ ಅನ್ನೋ ಒಂದು ಆತಂಕದಲ್ಲಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಏಕಾಏಕಿ ಇಷ್ಟು ಗ್ರಾಹಕರು ಹೆಚ್ಚಿನ ಒಂದು ಬುಕ್ಕಿಂಗ್ ಮಾಡಲಿಕ್ಕೆ ಕಾರಣ ಏನೋ ಒಂದು ಬಗ್ಗೆ ಮಾತಾಡಲಿಕ್ಕೆ ಜೊತೆಗೆ ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿ ಇರ್ತಕ್ಕಂಥದ್ದು. ಸರ್ ಹೇಳಿ ಸರ್, ಈಗ ಏಕಾಏಕಿ ಮುಂಚೆ ಎಷ್ಟು ಇತ್ತು, ಈಗ ಅದು ಏಕಾಏಕಿ ಎಷ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಇದಕ್ಕೆ ಕಾರಣ ಏನು ಅಂತ? ಸರ್ ಇದಕ್ಕೆ ಕಾರಣ ಏನಂದರೆ ಏಕಾಏಕಿ ಡೊಮೆಸ್ಟಿಕ್ ಬುಕ್ಕಿಂಗಲ್ಲಿ ಡಬಲ್ ಆಗ್ತಾ ಇದೆ. ನಾವು 500ರಿಂದ 600 ಸಪ್ಲೈ ಮಾಡ್ತಿದ್ವಿ ಪರ್ ಡೇ, ಈಗ 1200ರಿಂದ 1300 ಬರ್ತಾ ಇದೆ. ಏನಾಗಿದೆ ಅಂದರೆ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಮೆಸೇಜ್ಗಳಲ್ಲಿ ಏನಾಗ್ತಿದೆ, ಸಿಲಿಂಡರ್ ಅಭಾವ ಅಂತ ಹೋಗ್ತಾ ಇದೆ. ಆದ ಕಾರಣ ಗ್ರಾಹಕರಲ್ಲಿ ಪ್ಯಾನಿಕ್ ಆಗಿ ತಮ್ಮ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಗುತ್ತದೋ ಇಲ್ಲೋ ಅಂತ ಭಯದಿಂದ ತಾವುಗಳು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಿದ್ರೆ 1ನೇ ತಾರೀಕಿಗೆ ಎಷ್ಟು ತಮ್ಮಲ್ಲಿ 1 ಅಥವಾ 2ನೇ ತಾರೀಕಿಗೆ ಏನು ತಮ್ಮಲ್ಲಿ ಡಿಮ್ಯಾಂಡ್ ಇತ್ತು, ಈಗ ಅದು ಎಷ್ಟಕ್ಕೆ ಇವತ್ತು ಎಷ್ಟು ಮಟ್ಟಿಗೆ ಏರಿಕೆ ಆಗಿದೆ ಸರ್? ನಮಗೆ 2ನೇ ತಾರೀಕಿಗೆ ನಮಗೆ ಓನ್ಲಿ 400ರಿಂದ 450 ಡಿಮಾಂಡ್ ಇತ್ತು ಸರ್. ಈಗ ಏಕಾಏಕಿ ಅದನ್ನು 1200ರಿಂದ 1300ಕ್ಕೆ ಡಿಮಾಂಡ್ ಹೋಗಿದೆ ಸರ್. ಅದಕ್ಕೆ ಎಟ್ ಎ ಟೈಮ್ ಇದನ್ನು ಡಬಲ್ ಆಗಿದೆ. ಡಬಲ್ ಆದ ಕಾರಣ ಏನಂದರೆ ನಮಗೂ ಸಪ್ಲೈ ಮಾಡಲು ಸ್ವಲ್ಪ ತಡವಾಗ್ತಾ ಇದೆ. ತಡವಾದಂಗೆಲ್ಲ ಆಗ್ತದೆ, ಜನರಿಗೆ ಭಯವಾಗಿ ನಮ್ಮೆಲ್ಲ ಆಫೀಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ನಮ್ಮ ಐವೇರಿಯಸ್ ಬುಕ್ಕಿಂಗ್ ಸರ್ವರಲ್ಲಿ ಸ್ವಲ್ಪ ತೊಂದರೆ ಇದೆ. ಆ್ಯಕ್ಚುಲಿ ಅದು ಸ್ವಲ್ಪ ಸರ್ವರ್ ಅಪ್ಡೇಟ್ ನಡೀತಾ ಇದ್ದು ಮತ್ತು ಎಟ್ ಎ ಟೈಮ್ ಎಲ್ಲರೂ ಐವೇರಿಯಸ್ ಬುಕ್ ಮಾಡ್ತಾರಿಂದ ಆ ಸರ್ವರ್ ಬಿಜಿ ಆದ ಕಾರಣ ಜನರಲ್ಲಿ ಏನೋ ಆತಂಕ ಸೃಷ್ಟಿಯಾಗಿದೆ. ಇದು ಸರ್ವರ್ ಬುಕ್ ಆಗ್ತಾ ಇಲ್ಲ, ಅಂದರೆ ಸಿಲಿಂಡರ್ ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ನಮ್ಮ ಏಜೆನ್ಸಿಗಳಿಗೆ ಬರ್ತಾ ಇದ್ದಾರೆ ಸರ್. ಏನು ಹೇಳ್ತೀವಿ ಸರ್ ಗ್ರಾಹಕರಿಗೆ, ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಅದು ತೊಂದರೆ ಇಲ್ಲ ಅಂತೀರಾ ಏನು ಅಂತ? ಸತ್ಯವಾಗಲೂ ಗೃಹ ಬಳಕೆ ಸಿಲಿಂಡರ್ಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ನಮಗೆ ತೊಂದರೆ ಇರೋದು ಮಾತ್ರ ಕಮರ್ಷಿಯಲಲ್ಲಿ ನಾವು ಸಪ್ಲೈ ಇಲ್ಲ. ನಾವು ಎಲ್ಲ ಹೋಟೆಲ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ತಾವು ಯಾವುದಾದ್ರು ಆಲ್ಟರ್ನೇಟ್ ಸೋರ್ಸನ್ನು ಯೂಸ್ ಮಾಡಿ ತಾವು ಹೋಟೆಲ್ಗೆ ರನ್ ಮಾಡಿ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಬಂದ ತಕ್ಷಣ ಮತ್ತು ಯಾಜುವಲ್ ಮೊದಲು ಯಾವ ರೀತಿ ಕೊಡ್ತಾ ಇದ್ವಿ ಅದೇ ರೀತಿ ಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಸರ್. ಸೊ ಈಗ ಕಮರ್ಷಿಯಲ್ ಯಾರಿಗೆಲ್ಲ ಸಿಗ್ತದೆ ಸರ್, ಎಸೆನ್ಷಿಯಲ್ಗಳೇ ಸಿಗ್ತದೆ ಅಥವಾ ಏನು ಸರ್ ಅದ್ರ ಬಗ್ಗೆ? ಕಮರ್ಷಿಯಲ್ಗೆ ನಿನ್ನಿಂದ ಒಂದು ಮಾಹಿತಿ ಕೇಳಿದ್ದಾರೆ. ಎಸೆನ್ಷಿಯಲ್ ಅಂತ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅತಿ ಎಮರ್ಜೆನ್ಸಿ ಸೆಕ್ಟರ್ಸ್ಗಳು ಏನಿವೆ ಅವ್ರಿಗೆ ಕಮರ್ಷಿಯಲ್ ಕೊಡ್ತಾ ಇದ್ದರೆ ಅಂತ ಗ್ರಾಹಕರ ಸಂಖ್ಯೆ ನಮಗೆ ಮಾಹಿತಿ ಕೊಡಿ ಅಂತಂದು ನಮ್ಮ ಕಂಪ್ನಿಯವರು ಮಾಹಿತಿ ಕೇಳಿದ್ದಾರೆ ಸರ್. ಇದಿಷ್ಟು ಗ್ಯಾಸ್ ಏಜೆನ್ಸಿ ಮಾಲೀಕರಾದಂತಹ ಗುರುರಾಜ್ ಅವರ ಮಾತು. ಒಟ್ಟಿನಲ್ಲಿ ಏನಂತ ಹೇಳಿದರೆ ಯಾವುದೇ ರೀತಿಯಂಥ ಗ್ರಾಹಕರು ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ. ಗೃಹೋಪಯೋಗಿ ಸಿಲಿಂಡರ್ಗಳು ಯಥಾ ರೀತಿ ಸಿಗ್ತವೆ. ಹೀಗಾಗಿ ಗ್ರಾಹಕರು ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅನ್ನೋ ಮಾತನ್ನು ಗ್ಯಾಸ್ ಏಜೆನ್ಸಿಯ ಮಾಲೀಕರು ಹೇಳ್ತಕ್ಕಂಥದ್ದು. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡೇಶ್ವರ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.